ಈಗ ಏನು SP TSP ಹಣ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ, ಅದನ್ನು ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಕಾನೂನೇ ಇದೆ. ಯಾಕೆಂದರೆ ಇವತ್ತು ಮೂರು ಸರ್ಕಾರದವರು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮೂರೂ ಮುಖ್ಯಮಂತ್ರಿಗಳು ಏನು ದಲಿತರ ಹಣನ ದುರುಪಯೋಗ ಮಾಡಿದ್ದಾರೆ. ಆದ್ದರಿಂದ ಮೂರು ಮುಖ್ಯಮಂತ್ರಿಗಳು ಅವ್ರನ್ನ ಆಪಾದನೆ ಒಂದು ಇವತ್ತು ಏನು ಒಂದು ಆರೋಪಿಗಳು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು 2,500 ಕೋಟಿ ಹಣವನ್ನು ದಲಿತರ ಹಣವನ್ನು ದುರುಪಯೋಗ ಮಾಡಿದೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ನಿಜವಾಗ್ಲೂ ಏನನ್ನ ಕಾಳಜಿ ಇದ್ದರೆ ದಲಿತರ ಹಣವನ್ನು ಗ್ಯಾರಂಟಿಗೆ ಯೂಸ್ ಮಾಡಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಕೊಡ್ತು ಅವ್ರ ಸ್ವಂತ ದುಡ್ಡಲ್ಲಿ ಅವ್ರ ಪಾರ್ಟಿ ಫಂಡಲ್ಲಿ ಇದು ಮಾಡಲಿ. ಯಾವುದೇ ಒಂದು ದಲಿತರ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಂಥ ಅನುದಾನದಿಲ್ಲ ಅವರು SC TSP ಹಣವನ್ನು ತೊಗೊಂಡು ಗ್ಯಾರಂಟಿಗೆ ಯೂಸ್ ಮಾಡಿದ್ದಾರೆ ಅಂದರೆ ಅದು ಏನು ಸಂವಿಧಾನದಲ್ಲಿ ಇವತ್ತು ಅದನ್ನು ಸಂವಿಧಾನ ವಿರೋಧಿ, ಅವರು ಪ್ರಜಾಪ್ರಭುತ್ವದ ವಿರೋಧಿ, ದಲಿತರ ವಿರೋಧಿ ಅಂತ ಹೇಳಿ ಇವತ್ತು ಏನು ದಲಿತ ಸಂಘಟನೆ ಒಕ್ಕೂಟದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟರಮಣನವರ ನೇತೃತ್ವದಲ್ಲಿ ಹಲವಾರು ರಾಜ್ಯ ಮುಖಂಡರು ಜೊತೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಾಂಕೇತಿಕವಾದ ನಾವು ಒಂದು ಧರಣಿ ಹಮ್ಮಿಕೊಂಡಿದ್ದೀವಿ. ಈ ದಲಿತರ ಹಣವನ್ನು ಅವರು ಏನು ದುಡ್ಡು ತೊಗೊಂಡಿದ್ದಾರೆ ಅದನ್ನು ದಲಿತರ ನಿಧಿಗೆ ಮತ್ತೆ ಹಿಂತಿರುಗಿಸಲಿಲ್ಲ ಅಂತಂದರೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ಬೋದು, ಪ್ರತಿಯೊಂದು ಏನು ನಮ್ಮ ದಲಿತ ಸಂಘಟನೆ ಒಕ್ಕೂಟ ಎಲ್ಲೆಲ್ಲಿದೆ ಅಲ್ಲೆಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇವತ್ತು ಏನು ದಲಿತ ಶಾಸಕರು ದಲಿತರ ಓಟ್ನ ತಗೊಂಡು ಏನು ಕಾಂಗ್ರೆಸ್ನ ಅಧಿಕಾರ ದಾಹಕ್ಕೆ ತಲೆಮರೆಸ್ಕೊಂಡು ಏನು ಅವರಿಗೆ ಅಡಿಯಾಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಓಟ್ ಬೇಕು, ದಲಿತರ ಕಾಳಜಿ ಇಲ್ಲ, ದಲಿತರ ಮೇಲೆ ಯಾವುದೇ ಅವರಿಗೆ ದಲಿತರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಇದೇ ಇಲ್ಲ ಅವರಿಗೆ. ಹಾಗಾಗಿ ಏನು ದಲಿತ MP ಇರ್ಬೋದು, MLAಗಳು ಇರ್ಬೋದು, ಅವರಿಗೆ ದಲಿತ ಸಂಘಟನೆ ಒಕ್ಕೂಟದಿಂದ ಧಿಕ್ಕಾರ ಹೇಳ್ತಾ ಇದೀವಿ ಇವತ್ತು. ಸರ್, ಈಗ ಮುಖ್ಯಮಂತ್ರಿಗಳು ಇರ್ಬೋದು, ಸಚಿವ ಸಂಪುಟ ಇರ್ಬೋದು, ದಲಿತರಿಗೆ ನಾವು ಜಾಸ್ತಿ ಆದಷ್ಟು ಅನುದಾನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅವರು ಇವತ್ತು ಏನು ದಲಿತರಿಗೋಸ್ಕರ ಏನು ಅನುದಾನ ಕೊಡ್ತಾ ಇದೆ ಅಂದರೆ ದಲಿತರ ಓಟಿಂದ ಬಂದಂಥ ಶಾಸಕರು ಇವತ್ತು ಅವ್ರು ಏನು ಮಾತಾಡಬಾರ್ದು, ಅವರು ಏನೇ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರು ಅದು ಸರಿ ಅನ್ನೋ ಒಂದು ತಂತ್ರಕ್ಕೆ ಅವರು ತಲೆ ಬಗ್ಗಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ಅವರಿಗೆ ಒಂದು ಆಸೆ ತೋರಿಸ್ತಾ ಇದೆ. ಏನು ಹಿಂದಿನ ಕಾಲದಿಂದನೂ ಸರಿ ದಲಿತರಿಗೆ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಮುಂದೆ ಪೀಳಿಗೆನೂ ನಮ್ಮ ರಾಜ್ಯ ಸರ್ಕಾರ ಮುಂದಿನ ಪೀಳಿಗೆಗೂ ಸಹ ಇವರು ಅನ್ಯಾಯ ಮಾಡ್ಕೊಂಡೇ ಬರ್ತಾರೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನೀವೆಲ್ಲ ನೋಡ್ತಾ ಇದ್ದೀರಾ, ಯಾಕೆ ನಾವು ಬೀದಿ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ. SC ST ಅವರಿಗೆ ಸೇರಬೇಕಾದ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ಗ್ಯಾರಂಟಿ ಯೋಜನೆಗೆ ಇವರು ಕೊಟ್ಟಿದ್ದಾರೆ. ಯಾರಪ್ಪನ ಮನೆಯಿಂದ ತಂದು ಕೊಡ್ತಾರೆ ಇವ್ರು ಹೇಳಿ? ಇದಕ್ಕೆ ಅಂತ ಮೀಸಲಿಟ್ಟಿದ್ದ ಹಣವನ್ನು ಇವ್ರು ಹೆಂಗೆ ಕೊಡ್ತಾರೆ ಗ್ಯಾರಂಟಿ ಯೋಜನೆಗೆ? ಅದಕ್ಕಾಗಿ ಈ ಮುಂದಿನ ದಿನಗಳಲ್ಲಿ ಇವ್ರು ಏನಾದರೂ ದಲಿತರಿಗೆ ಸೇರಬೇಕಾದ ಹಣವನ್ನು ಮೀಸಲಿಟ್ಟು ದಲಿತರ ಉದ್ಧಾರಕ್ಕಾಗಿ, ಅವರ ಜೀವನೋದ್ಧಾರಕ್ಕಾಗಿ, ಅವರ ಕಲ್ಯಾಣಕ್ಕಾಗಿ ಅವರು ಮೀಸಲಿಟ್ಟರೆ ಸರಿ. ಇಲ್ಲಾಂದ್ರೆ ಅಣ್ಣ ವೆಂಕಟರಮಣನವರ ಹೋರಾಟದಿಂದ ಎಲ್ಲ ದಲಿತ ಪ್ರಗತಿಪರ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಭಾರಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇನ್ನೂ ಏನು ಅವರು ಸ್ಪಂದನೆ ಕೊಟ್ಟಿಲ್ಲ. ಈಗ ಅಣ್ಣ ವೆಂಕಟರಮಣ ಅವರು ಹೋಗ್ತಾರೆ, ಮುಂದಿನ ದಿನಗಳು ಅದನ್ನ ಎಚ್ಚೆತ್ಕೊಂಡು ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಪ್ರತಿಯೊಬ್ಬರು ಸಚಿವರಿಗೂ ಮಸೀದಿ ಬಳಿಯನ್ನು ಕಾರ್ಯಕ್ರಮ ಅನ್ಕೊಂತೀವಿ. ಇವಾಗ ಅವ್ರು ಕಳ್ಳರು ಅಂತ ಗೊತ್ತಲ್ವಾ ಸರ್ ಅವ್ರಿಗೆ? ಅದಕ್ಕೋಸ್ಕರ ಅವ್ರು ಚರ್ಚೆ ಮಾಡ್ತಾ ಇಲ್ಲ. ಇದನ್ನು ಸಚಿವ ಸಂಪುಟದಲ್ಲೂ ಚರ್ಚೆ ಆಗಬೇಕು ಅಂತ ಹೋರಾಟನ ಮುಂದುವರಿಸ್ತೀವಿ ನಾವು. ಥ್ಯಾಂಕ್ ಯು. ಹೌದು, ಇದೆಲ್ಲ ಚರ್ಚೆಗೆ ಬರುತ್ತೆ ಅಂತ ಕಾರಣಕ್ಕೋಸ್ಕರನೇ ಇದನ್ನು ಬೇಗನೆ ಮುಗಿಸ್ತಾ ಇದ್ದಾರೆ.